ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಮರ್ಜಾ ನದಿಗೆ ನೀರು ಹರಿಸಲು ಆಗ್ರಹಿಸಿ ಆಗಸ್ಟ್ 27ರಂದು ಪಾದಯಾತ್ರೆ. ಕಲಬುರಗಿಯಲ್ಲಿ ಕುಖ್ಯಾತ ಮನೆಗಳ್ಳನ ಬಂಧನ. 13.40 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣ ವಶ. ಕಲ್ಯಾಣ ಕರ್ನಾಟಕ ರೈಲ್ವೆಯನ್ನು ಸೌತ್ ವೆಸ್ಟ್ ರೈಲ್ವೆ ವಲಯಕ್ಕೆ ಸೇರಿಸಿ ಸುಧಾ ಹಾಲ್ಕಾಯಿ ಆಗ್ರಹ. 20 ವರ್ಷಗಳಿಂದ ಬಾಕಿ ಉಳಿದ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡುವಂತೆ ಎಐಎಡಬ್ಲ್ಯೂ ಧರಣಿ ಸತ್ಯಾಗ್ರಹ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಲವು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಅಮರ್ಜಾ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರು ಆಗಸ್ಟ್ 27ರಂದು ಪಾದಯಾತ್ರೆ ನಡೆಸಲಿದ್ದಾರೆ. ಹಡಲ್ಗಿ ಗ್ರಾಮದಿಂದ ಅರ್ಜುನಗಿವರೆಗೆ ಪಾದಯಾತ್ರೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ಹಾಲು ಒಕ್ಕೂಟದ ಅಧ್ಯಕ್ಷ ಆರ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಅಮರ್ಜಾ ಏತ ನೀರಾವರಿ ಯೋಜನೆ ಹಲವು ವರ್ಷಗಳಿಂದ ಅಪೂರ್ಣವಾಗಿದ್ದು 2019ರಲ್ಲಿ ಅಳವಡಿಸಿದ್ದ ಸುಮಾರು 1.8 ಕಿಲೋಮೀಟರ್ ಪೈಪ್ಲೈನ್ ಅನ್ನು ಅನಧಿಕೃತವಾಗಿ ತೆರವುಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಯೋಜನೆ ಪೂರ್ಣಗೊಂಡರೆ ಕಿಣಿ ಸುಲ್ತಾನ್, ಕಡಗಂಚಿ, ಜವರ ಸೇರಿದಂತೆ ಆಳಂದ ತಾಲೂಕಿನ ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಅವರು ಹೇಳಿದರು. ಯೋಜನೆ ತಕ್ಷಣ ಪೂರ್ಣಗೊಳಿಸಿ ತೆರವುಗೊಳಿಸಿದ ಪೈಪ್ಲೈನ್ ಮರುಸ್ಥಾಪಿಸಬೇಕು, ಇಲ್ಲದಿದ್ದರೆ ರೈತರೊಂದಿಗೆ ಹೋರಾಟದ ಎಚ್ಚರಿಕೆ ನೀಡಿದರು. ಅವಾಗ 318 ಕೋಟಿ ಮೊತ್ತದ ಯೋಜನೆ ವರದಿ ಅನುಮೋದನೆ ಪಡೆಯಲಾಯಿತು. ಆದರೆ 2018 ಫೆಬ್ರವರಿ ತಿಂಗಳಲ್ಲಿ ಟೆಂಡರ್ ಪ್ರತಿಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ 2019 ಮಾರ್ಚ್ ತಿಂಗಳ ಅಧಿಕೃತವಾಗಿ ಕಾಮಗಾರಿ ಪ್ರಾರಂಭಗೊಂಡಿತ್ತು. ಗುತ್ತಿಗೆ ಕರಾರು ಒಪ್ಪಂದದ ಅನ್ವಯ 18 ತಿಂಗಳು ಅವಧಿ, ಅಂದರೆ ದಿನಾಂಕ 7/9/2020 ಒಳಗಾಗಿ ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು. ಮುಂದುವರೆದ ವಿವಿಧ ಕಾರಣಗಳಿಂದ ಸದರಿ ಕಾಮಗಾರಿಯು ವಿಳಂಬಗೊಂಡಿತ್ತು. ಈ ಮಧ್ಯೆ ಸದರಿ ಕಾಮಗಾರಿ ನಡೆಯುತ್ತಿರುವ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ನಿರ್ಮಿಸಲಾಗುತ್ತಿರುವ ಚೆನ್ನೈ ಸೂರತ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿಯ ಕಾಮಗಾರಿಯನ್ನು ನಿರ್ವಹಿಸುತ್ತಿರುವ NHAI ವತಿಯಿಂದ KNNL ಭೀಮಾ ಏತ ನೀರಾವರಿ ಯೋಜನೆ ಹಾಗೂ ಸಂಬಂಧಿಸಿದ ಗುತ್ತಿಗೆದಾರರ ಯಾವುದೇ ಪೂರ್ಣ ಸೂಚನೆ ನೀಡದೆ ಸೆಪ್ಟೆಂಬರ್ 2019ರಲ್ಲಿ ಅಳವಡಿಸಲಾಗಿದ್ದ ಪೈಪ್ಲೈನ್ ಚಾನೆಲ್ 19.66 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1.80 ಮೀಟರ್ ವ್ಯಾಪ್ತಿಯ ಪೈಪ್ಲೈನ್ ಅನ್ನು ಅನುಮತಿ ಇಲ್ಲದೆ ಅನಧಿಕೃತವಾಗಿ ಕತ್ತರಿಸಿ ತೆರವುಗೊಳಿಸಿರುವುದು ತಿಳಿದು ಬಂದಿರುತ್ತದೆ. ಇದನ್ನು ಅರಿತು ತಾಲೂಕಿನ ಪ್ರಗತಿಪರ ರೈತರೊಂದಿಗೆ ಚರ್ಚಿಸಿ ದಿನಾಂಕ 27ರಂದು ಆಳಂದ ತಾಲೂಕಿನ ಹಡಲಗಿ ಗ್ರಾಮದಿಂದ ಅಫ್ಜಲ್ಪುರ್ ಅರ್ಜುನಗಿ ಹತ್ತಿರ
ಯಾವ ಇದು ನ್ಯಾಷನಲ್ ಹೈವೇ ರೋಡ್ ಏನು ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ನಾವು ಪಾದಯಾತ್ರೆ ಮುಖಾಂತರ ನಾವು ಹೋಗಿ ಈ ಭೀಮಾ ಬೋರಿ ನದಿಯಿಂದ ಅಮರ್ಜೆಗೆ ನೀರು ಬರುವವರೆಗೂ ನಾವು ಅಲ್ಲಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೀವಿ, ಎಲ್ಲ ರೈತ ಮುಖಂಡರು ಸೇರಿ. ಇದು 9 KNL ಡಿಪಾರ್ಟ್ಮೆಂಟ್ ಇಂದ 9 ತಿಂಗಳಾಯ್ತು ಈಗ ಲೆಟರ್ ಕೊಟ್ಟು, ಆದ್ರೂ ಕೂಡ ಇಲ್ಲಿವರೆಗೂ ಕಾಮಗಾರಿ ಅವರು ಈಗ ನಾವು ಮೊನ್ನೆ ಹೋದ್ಮೇಲೆ ಕಾಮಗಾರಿ ಪ್ರಾರಂಭ ಮಾಡಿದ್ರು. ನ್ಯಾಷನಲ್ ಹೈವೇ ಅಂದ್ರೆ ವಿತೌಟ್ ಇನ್ಫಾರ್ಮೇಶನ್ ಸ್ಟೇಟ್ ಗೌರ್ಮೆಂಟ್ ಮತ್ತೆ KNLಗೆ ಯಾವುದೇ ಮಾಹಿತಿ ಇಲ್ಲದೆ ಪೈಪ್ಲೈನ್ ಅನ್ನ ಕಟ್ ಮಾಡಿದ್ದಾರೆ. ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರಿಗೆ ಒಂದು ರೀತಿಯಿಂದ ಭಯನೂ ಇಲ್ಲ. ಅದಕ್ಕಾಗಿ ನಾವೆಲ್ಲ ರೈತರು ಸೇರಿ ಇದನ್ನ ವಿಚಾರ ಮಾಡಿ ನಾವು 27ನೇ ತಾರೀಕು 10 ಗಂಟೆಗೆ ಹಡಲ್ಗಿ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ನಾವು ಅರ್ಜುನ್ಗಿ ಹತ್ರ ನಾವು ಅಲ್ಲೇ ಸತ್ಯಾಗ್ರಹನ ನಿರಂತರವಾಗಿ ನೀರು ಅಮರ್ಜೆ ಡ್ಯಾಮಿಗೆ ನೀರು ಬರುವವರೆಗೂ ನಾವು ಅಲ್ಲೇ ನಿರಂತರವಾಗಿ ಸತ್ಯಾಗ್ರಹನ ಮಾಡುತ್ತೇವೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣವನ್ನು ಭೇದಿಸಿರುವ ಪೊಲೀಸರು ಕುಖ್ಯಾತ ಮನೆಗಳ್ಳನನ್ನು ಬಂಧಿಸಿ 4 ಮನೆ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಬಂಧಿತ ಆರೋಪಿಯಿಂದ ಒಟ್ಟು 13.40 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಯನ್ನು ಮಹಮ್ಮದ್ ಮುಜಾಹಿದ್ ಜಾವೇದ್ 32 ತೆಲಂಗಾಣ ರಾಜ್ಯದ ಹೈದರಾಬಾದ್ನ ನಾಮಪಳ್ಳಿ ನಿವಾಸಿ ಎಂದು ಗುರುತಿಸಲಾಗಿದೆ. ಕೂಲಿ ಕೆಲಸ ಮಾಡಿಕೊಂಡಿದ್ದ ಆರೋಪಿ ಮನೆಗಳ ಮೇಲೆ ಕಣ್ಣಿಟ್ಟು ಕಳ್ಳತನ ನಡೆಸುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಜನವರಿ 15, 2026ರಂದು ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯ ನಿವಾಸಿ ಶಿವರಾಜ್ ಅವಂಟಿ ಅವರು ಮನೆಗೆ ಬೀಗ ಹಾಕಿ ಬಾಗಲಕೋಟೆಗೆ ತೆರಳಿದ್ದರು. ಜನವರಿ 21ರಂದು ಮನೆಗೆ ಮರಳಿದಾಗ ಬಾಗಲಿನ ಬೀಗ ಮುರಿದು ಸುಮಾರು 66,000 ಮೌಲ್ಯದ ಚಿನ್ನದ ಉಂಗುರುಗಳು ಹಾಗೂ 16,000 ನಗದು ಕಳುವಾಗಿರುವುದು ಬೆಳಕಿಗೆ ಬಂದಿತ್ತು. ಈ ಸಂಬಂಧ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸ್ ಆಯುಕ್ತ ಡಾ ಶರಣಪ್ಪ SD IPS ಅವರ ಮಾರ್ಗದರ್ಶನದಲ್ಲಿ DPSಗಳಾದ ಶಾಲು ಹಾಗೂ ಪ್ರವೀಣ್ H ನಾಯಕ್, ACP ಶರಣಬಸಪ್ಪ ಸುಬೇದಾರ್ ಮತ್ತು PI GM ಪಾಟೀಲ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಆರೋಪಿಯನ್ನು ಬಂಧಿಸಲಾಯಿತು. ವಿಚಾರಣೆ ವೇಳೆ ಆರೋಪಿಯು ಸ್ಟೇಷನ್ ಬಜಾರ್ ಠಾಣೆಯ 3 ಹಾಗೂ ಚೌಕ್ ಪೊಲೀಸ್ ಠಾಣೆಯ 1 ಸೇರಿ ಒಟ್ಟು 4 ಮನೆ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಪೊಲೀಸರು ಆರೋಪಿಯಿಂದ 85 ಗ್ರಾಮ ಚಿನ್ನದ ಆಭರಣಗಳು, ಅಂದಾಜು ಮೌಲ್ಯ 12.75 ಲಕ್ಷ ಹಾಗೂ 260 ಗ್ರಾಂ ಬೆಳ್ಳಿ ಆಭರಣಗಳು, ಅಂದಾಜು ಮೌಲ್ಯ 65,000 ಸೇರಿದಂತೆ ಒಟ್ಟು 13.40 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಿದ್ದಾರೆ. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ. ಈ ದಿನ ಸೌತ್ ಸಬ್ ಡಿವಿಷನ್ನ ಸ್ಟೇಷನ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಒಂದು ಉತ್ತಮ ಪತ್ತೆ ಕಾರ್ಯ ಮಾಡಿದರು. ಅದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ವರ್ಷ ಜನವರಿಯಲ್ಲಿ ಒಂದು ಮನೆಗಳ್ಳತನ ಪ್ರಕರಣ ಆಗಿತ್ತು ಓಲ್ಡ್ ಜೇವರ್ಗಿ ರೋಡಲ್ಲಿ. ನಂತರ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಒಂದು ಚೌಕ್ ಪೊಲೀಸ್ ಸ್ಟೇಷನ್ ಬಂಬು ಬಜಾರ್ ಏರಿಯಾದಲ್ಲಿ ಒಂದು ಮನೆಗಳ್ಳತನ ಆಗಿತ್ತು. ಅಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಾದ ಆರೋಪಿ ಹೆಸರು ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್ ಅಂತ, ತಂದೆ ಹೆಸರು ಮೊಹಮ್ಮದ್ ಜಾಫರ್ 32 ವರ್ಷ. ಬೇಸಿಕಲಿ ಇವನು ಹೈದರಾಬಾದ್ ನಾಂಪಲ್ಲಿ ಏರಿಯಾದವನು. ಅವನನ್ನು ಬಂಧನ ಮಾಡಿ ವಿಚಾರಣೆ ಒಳಪಡಿಸಿದಾಗ ಒಟ್ಟು ಅವನ ಚಲನವಲನಗಳು ಏನೇನು ಮೂಮೆಂಟ್ಸ್ ಆಗಿದೆ ಅದರ ಮೇಲುಗಡೆ ಒಟ್ಟು 4 ಮನೆಗಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಕಲಬುರಗಿಗೆ ಬಂದು ದರ್ಗಾಕ್ಕೆ ಬಂದು ನಂತರ ಇಲ್ಲಿ ಅಪರಾಧ ಮಾಡಿರುವಂಥದ್ದು 2 ಮತ್ತು ಜನವರಿಯಲ್ಲಿ ಒಂದು ಸಲ ಬಂದಿದ್ದಾನೆ ಮತ್ತು ಜೂನಲ್ಲಿನೂ ಕೂಡ ಇಲ್ಲಿ ಅಪರಾಧ ಮಾಡಿದ್ದಾನೆ. ಇಂಟ್ರೆಸ್ಟಿಂಗ್ ಅಂತಂದರೆ ಬೇಸಿಕಲಿ ಇವನು ಈ ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡ್ತಾ ಇದ್ದ ಆರಂಭದ ಹಂತದಲ್ಲಿ. ಅವನಿಗೆ ಕ್ಯಾಟ್ರಿಂಗ್ನಿಂದ ಬಿಸ್ನೆಸ್ ಮಾಡಬೇಕಂತ ಒಂದು ಆಸೆ ಬರುತ್ತೆ. ಬಿಸ್ನೆಸ್ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆವಾಗ ಇವನು ಈ ಮನೆಗಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಏನಾಗ್ಬಿಡುತ್ತೆ, ಇದೇ ರೂಢಿಗತ ಮಾಡ್ಕೊತಾನೆ. ರೀಸನ್ ಏನಂತಂದರೆ ಫ್ರೀ ಮೂಮೆಂಟು ಮತ್ತು ಅಪರಾಧ ಮಾಡಿದ ನಂತರ ಈಗೇನು ಬೇಲ್ ಈಸಿಯಾಗಿದೆ. ಏನಪ್ಪ HPTಗಳಲ್ಲಿ ಮಾಡಿದಾಗ
ಲೆಸ್ ದ್ಯಾನ್ 7 years ಪನಿಷ್ಮೆಂಟ್ ಇದ್ದರೆ ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಅವನಿಗೆ ಏನು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಿಸ್ನೆಸ್ಸನ್ನು ಬಿಟ್ಟು ಈಗ ಇದೇ ಒಂದು ವೃತ್ತಿಯಲ್ಲಿ ಅವನು ತೊಡಗಿಕೊಂಡಿದ್ದಾನೆ. ಈಗಾಗಲೇ ಅವನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ವಿಭಾಗವನ್ನು ಸೌತ್ ವೆಸ್ಟ್ ರೈಲ್ವೆ ವಲಯಕ್ಕೆ ಸೇರಿಸಬೇಕೆಂದು ಬಿಜೆಪಿ ಮುಖಂಡೆ ಸುಧಾ ಹಾಲ್ಕಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕಲಬುರಗಿ, ಬೀದರ್, ಯಾದಗಿರಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ರೈಲ್ವೆ ಮಾರ್ಗಗಳು ಇನ್ನು ಸೌತ್ ಸೆಂಟ್ರಲ್ ರೈಲ್ವೆ ವ್ಯಾಪ್ತಿಯಲ್ಲಿರುವುದರಿಂದ ಈ ಭಾಗದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎಂದು ಆರೋಪಿಸಿದರು. ಇತ್ತೀಚೆಗೆ ಮಂಗಳೂರು ವಿಭಾಗವನ್ನು ಸೌತ್ ವೆಸ್ಟ್ ರೈಲ್ವೆಗೆ ಸೇರಿಸುವಂತೆ ಕಲ್ಯಾಣ ಕರ್ನಾಟಕಕ್ಕೂ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಂಡು ರೈಲ್ವೆ ಆಡಳಿತವನ್ನು ಸೌತ್ ವೆಸ್ಟ್ ರೈಲ್ವೆ ವಲಯಕ್ಕೆ ವರ್ಗಾಯಿಸಬೇಕೆಂದು ಅವರು ಆಗ್ರಹಿಸಿದರು. ಸುಮಾರು ಏನಿಲ್ಲ ಅಂದ್ರೆ 500 ಕೋಟಿ ರೆವೆನ್ಯೂ ಆ ಭಾಗಕ್ಕೆ ಹೋಗ್ತಾ ಇತ್ತು. ಅದೇನು ಭಾರತದ ವಿಭಿನ್ನ ಭಾಗ ಅಲ್ಲ, ಅದನ್ನು ನಮ್ಮ ದೇಶದ ಭಾಗ. ಬಟ್ ಈಗ ಏನಾಗ್ತಾ ಇದೆ, ಇದು ಮತ್ತೆ ಕರ್ನಾಟಕದ ರೆವೆನ್ಯೂಗೆ ಬರುತ್ತೆ. ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ನಮ್ಮ KKRD ಅವರಿಗೆ ಎಲ್ಲರ ಕಡೆಯಿಂದ ಒಂದು ವಿನಂತಿಯನ್ನು ಮಾಡ್ತೀವಿ. ಅನೇಕ ದಿನಗಳಾಯಿತು, ತಾವು ನನಗೆ ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ತಾ ಇದ್ರಿ, ಯಾಕೆ ನಮಗೆ ಇಂಡಿವಿಜುವಲ್ ಡಿವಿಷನ್ ಕೊಡ್ತಾ ಇಲ್ಲ ಮೇಡಮ್ ಅಂತ ಕೇಳ್ತಾ ಇದ್ವಿ. ಇದು ಬ್ಲೇಮ್ ಗೇಮ್ ಅಲ್ಲ, ಇದು ನಾವು ಎಲ್ಲರೂ ಕೂಡಿ ಮಾಡುವಂಥ ವಿಷಯ. ಯಾವಾಗ ಅವ್ರದ್ದಾಗಿದೆ ಇದನ್ನೇ ನಾವು ಸ್ಫೂರ್ತಿಯಾಗಿ ತಗೊಂಡು ನಾವು ಸಹ ನಮ್ಮ ಕಲಬುರಗಿ ಡಿವಿಷನ್ ಏನು ಶೋಲಾಪುರ ಡಿವಿಷನ್ಗೆ ಅಟ್ಯಾಚ್ ಇದೆ ನಮ್ಮ ಕಲಬುರಗಿದು, ಇದನ್ನ ಇಂಡಿವಿಜುವಲ್ ಕಲಬುರಗಿ ಅಷ್ಟೇ ಅಲ್ಲ, ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಇದು ಇಂಡಿವಿಜುವಲ್ ಡಿವಿಷನ್ ಮಾಡಿ ಸೌತ್ ವೆಸ್ಟರ್ನ್ ರೈಲ್ವೇಸಿಗೆ ಇದನ್ನ ಜೋಡಿಸ್ಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನು ಅಶ್ವಿನ್ ವೈಷ್ಣವ್ ಅವರಿಗೂ ಸಹ ಮತ್ತೆ ನಮ್ಮ ವಿ ಸೋಮಣ್ಣ ಸರ್ಗೂ ಸಹ ನಾನು ಪತ್ರ ಬರೀತಾ ಇದ್ದೀನಿ. ನಾವು ನೋಡಿದ್ದೀವಿ ಅತ್ಯಂತ ಹೆಚ್ಚಿನ ಗುಳೆ ಹೋಗ ಒಂದು ಪ್ರದೇಶ ಯಾವುದಾದ್ರೂ ಇದ್ರೆ ನಮ್ಮ ಕಲಬುರಗಿ. ಇಲ್ಲಿ ಉದ್ಯೋಗ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಮಾನಸಿಕತೆಯಾಗಿರೋ ನಾಯಕರು ಸಹ ಇಲ್ಲಿ ಇಲ್ಲ. ಸೊ ಹೀಗಾಗಿ ಎಷ್ಟೇ ಟ್ರೈನ್ಗಳಾಗ್ಲಿ, ಎಷ್ಟೇ ಬಸ್ಗಳಾಗ್ಲಿ ಅಥವಾ ಫ್ಲೈಟ್ ಆದ್ರೂ ನಮಗೆ ಇದು ಕಡಿಮೆ ಆಗ್ತಾ ಇದೆ. ಒಂದು ಸೀಟ್ ಸಿಗ್ಲಾರ್ದೇನೆ, ಅಂದ್ರೆ ನೀವು ಪ್ರಯರ್ ರಿಸರ್ವೇಶನ್ 15-20 ದಿವಸಕ್ಕಿಂತ ಮುಂಚೆ ನೀವು ಪ್ರಯರ್ ರಿಸರ್ವೇಶನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಒಂದು ಸೀಟ್ ಸಿಗಂಗಿಲ್ಲ ಯಾವುದೋ ಟ್ರೈನಲ್ಲಿ. ಅಷ್ಟು ಜನ ಗುಳೆ ಹೋಗ್ತಾ ಇದ್ದಾರೆ. ಸೊ ಇದರದ ರೆವೆನ್ಯೂ ಎಷ್ಟಿರ್ಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ನಮ್ಮದೇ ಆದಂಥ APCC ಪ್ರೆಸಿಡೆಂಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವಾಗ ರೈಲ್ವೆ ಮಂತ್ರಿಗಳಾಗಿದ್ದರು. ಆವಾಗ ಇದನ್ನೇ ಕಂಪ್ಲೀಟಾಗಿ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ವಿ. ಬಟ್ ದುರಾದೃಷ್ಟ ನಮ್ಮ ಕಲಬುರಗಿಗೆ ಇದು ಆಗಿಲ್ಲ. ಹಾಗಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಂಗಿಲ್ಲ. ನಮ್ಮ ಪ್ರಯತ್ನ ಸತತವಾಗಿ ಇದು ಕಂಟಿನ್ಯೂ ಆಗಿ ಇರಬೇಕು. ಇಲ್ಲಿನ MP ಆಗಿರುವ ರಾಧಾಕೃಷ್ಣ ಅವರು ಎಲ್ಲರಿಗಿಂತ ಕಡಿಮೆ ಅಟೆಂಡೆನ್ಸ್ ಯಾರ್ದಾದ್ರೂ ಇದ್ರೆ ಅವ್ರದ್ದಿದೆ. ನಿಮಗೆ ಜನರು ಸತತವಾಗಿ ಖರ್ಗೆ ಕುಟುಂಬ ಅವರಿಗೆ 50 ವರ್ಷಕ್ಕಿಂತ ಮೇಲ್ಪಡೆ ಆಯಿತು, ಅವರಿಗೆ ಆರಿಸ್ ತಂದಿದ್ದೀವಿ. ಅವರ ಕುಟುಂಬದವರಿಗೆ ಒಬ್ಬರಾದ್ಮೇಲೆ ಆರಿಸ್ ತರ್ತಾ ಇದ್ದೀವಿ. ಸೊ ನೀವು ಈ ಭಾಗದ ಜನಕ್ಕೆ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು. ಉದ್ಯೋಗ ಅಂತೂ ಸೃಷ್ಟಿ ಮಾಡ್ತಾ ಇಲ್ಲ ನೀವು, ಅಟ್ಲೀಸ್ಟ್ ಬೇರೆ ರೀತಿಯಿಂದಾದ್ರೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನೀವು ಸೌಲಭ್ಯ ಮಾಡಿಕೊಡ್ಬೇಕು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್.
ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ತಾಜ್ ಸುಲ್ತಾನ್ಪುರ್ ಸರ್ವೆ ನಂಬರ್ 264 ಪಿ ಪ್ರದೇಶದ 381 ಫಲಾನುಭವಿಗಳಿಗೆ ತಕ್ಷಣ ನಿವೇಶನಗಳ ಹಕ್ಕುಪತ್ರ ವಿತರಿಸಬೇಕು ಹಾಗೂ ಲೇಔಟ್ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ತಾಲೂಕು ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. 20 ವರ್ಷಗಳ ಹಿಂದೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ 10,000 ರೂಪಾಯಿ ಮೂಲ ಪಾವತಿ ಮಾಡಿದರೂ ಇದುವರೆಗೆ ಹಕ್ಕುಪತ್ರ ನೀಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. 2021ರಲ್ಲಿ ನ್ಯಾಯಾಲಯ ಪ್ರಕರಣವನ್ನು ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಹಕ್ಕುಪತ್ರ ವಿತರಣೆಗೆ ಯಾವುದೇ ಕಾನೂನು ತೊಡಕು ಇಲ್ಲ ಎಂದು ಸಂಘದ ಮುಖಂಡರು ತಿಳಿಸಿದರು. ಇದೇ ವೇಳೆ ನಗರದಲ್ಲಿರುವ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಸುಮಾರು 250 ಬಡ ನೌಕರರಿಗೆ ವಸತಿ ಕಲ್ಪಿಸಲು ಹಾಸ್ಟೆಲ್ ಕಾಲೋನಿ ನಿರ್ಮಿಸಿ ಮನೆಗಳನ್ನು ಮಂಜೂರು ಮಾಡಬೇಕೆಂದು ಮನವಿ ಸಲ್ಲಿಸಿದರು. ಧರಣಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ, ತಾಲೂಕು ಅಧ್ಯಕ್ಷೆ ಮಲ್ಲಮ್ಮ ಕೋಡ್ಲಿ, ಉಪಾಧ್ಯಕ್ಷೆ ಕಮಲಾಬಾಯಿ ಹಿರೇಮಠ್, ಕಾರ್ಯದರ್ಶಿ ಮಹಮ್ಮದ್ ಜಮೀರುದ್ದೀನ್ ಬಾಬಾ ಸೇರಿದಂತೆ ಹಲವು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅಂದಿನ ರೇಟ್ ಹೆಚ್ಚಿಸ್ತು ಅಂದ್ರೆ ಒಂದು ಮನೆದು 33,000 ಮಾತ್ರ ಇತ್ತು. 25,000 ಸಾಲ ಕೊಡ್ತೀವಿ, ನೀವು 28,000 ರೂಪಾಯಿ ನೀವು ಕಟ್ಟಿರಿ ಅಂದರೆ 8,000 ರೂಪಾಯಿ ಕಟ್ಟೇ ನೀವೆಲ್ಲ ಬಡವರು ಕಟ್ಟ್ರಿ. ಇವತ್ತು ಅದು ಸರ್ಕಾರ ಕಟ್ಟಿ 20 ವರ್ಷ ಆಯಿತು. ಅವಾಗಿಂದು ಕಿಮ್ಮತ್ತು 10,000 ರೂಪಾಯಿ ಪ್ಲಾಟೇ ಬರ್ತಿತ್ತು ಆ ತಾಜ್ ಸುಲ್ತಾನ್ಪುರದಲ್ಲಿ. ಆದರೆ ಇವತ್ತು ನಾವು ಮನೆ ಕಟ್ಟಿ ಕೊಡ್ತಾರಂತ ಆಶೆ ಬಿದ್ದು ಜನ ಕಟ್ಟ್ಯಾರ. ಅವ್ರಿಗೆ ಇಲ್ಲಿವರೆಗೂ ಸರ್ಕಾರ ಯಾವುದೂ ಮಾಡಿಲ್ಲ. ಅದಕ್ಕಾಗಿ ನಾವೇನು ಹೇಳ್ತಿದ್ದೆವು, ಸರ್ವೆ ನಂಬರ್ 264ರಲ್ಲಿ ಇದ್ದಂಥ ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡ್ರಿ. ಅಲ್ಲದೆ ಕಲಬುರಗಿ ನಗರದಲ್ಲಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ನೌಕರರು ಭಾಳಷ್ಟು ಬಡವರಿದ್ದಾರೆ. ಎಲ್ಲ ಬಾಡಿಗೆ ಮನೆಯಾಗಿದ್ದಾರೆ. ಅವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಆಗಲ್ಲ. ಹೀಗಾಗಿ ಇವತ್ತು ಅವರು ಮನೆ ಬಾಡಿಗೆ ಕೊಡ್ಲಿಕ್ಕೆ ಮಜಬೂರಲ್ಲ. 4 ತಿಂಗಳು 5 ತಿಂಗಳು ಸ್ಯಾಲ್ರಿ ಆಗಲ್ಲ. ಅದಕ್ಕಾಗಿ ನಾವು ಹೇಳ್ತಿದ್ದೆವು, ಹಾಸ್ಟೆಲ್ ಕಾಲೋನಿ ರಚನೆ ಮಾಡಿರಿ. ಹಾಸ್ಟೆಲ್ ಕಾಲೋನಿ ಮಾಡಿ ಎಲ್ಲ ಬಡವರಿಗೆ ಮನೆಗಳು ನಿವೇಶನ ಮಂಜೂರಿ ಮಾಡಿರಿ, ಮನೆ ಕೊಡ್ರಿ ಅಂತೇಳಿ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿವಿ. 20 ವರ್ಷದ ನಂತರ ಇವತ್ತು ಎದ್ದು. ಅದಕ್ಕಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಬೇಡಿಕೆ ಈಡೇರಿಸಬೇಕಂತ ಹೇಳ್ತಿದ್ದೆವು. ಅದು ಈಡೇರಿಸಲಿಲ್ಲ ಅಂದರೆ ಈ ಹೋರಾಟ ನಮ್ಮದು ಬೇಡಿಕೆ ಈಡೇರೋವರೆಗೂ ಕೂಡ ನಿರಂತರ ನಾವು ಮುಂದಿನ ದಿನದಲ್ಲಿ ಹೋರಾಟ ನಡೆಸಿ ನಮ್ಮ ಹಕ್ಕು ನಾವು ಪಡಿತೀವಿ ಅಂತ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಹಕ್ಕುಪತ್ರ ಕೆಲವು ಮಂದಿ ಕೊಟ್ಟಾರೆ, ಇನ್ನೂ ಕೆಲವು ಮಂದಿ ಕೊಟ್ಟಿಲ್ಲ. ಕೊಟ್ಟ ಮೇಲೆ ತಡೆ ಹಿಡಿದ್ರು, ಅವ್ರು ಸ್ಟೇ ತಂದಿದ್ದಕ್ಕೆ ನಿಂತಿತ್ತು. 21ರಾಗ ಅದು ಕ್ಲಿಯರ್ ಆಗ್ಯದ. ಆದರೆ ಈಗ ಇದ್ದಂಥವ್ರು ಅಧಿಕಾರಿಗಳು ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಹೀಗಾಗಿ ಅದೆಲ್ಲ ಪೆಂಡಿಂಗ್ ಬಿದ್ದದ. ಅದಕ್ಕೆ ನಾವು ಹೇಳ್ತಿದ್ದೆವು, ಕೂಡಲೇ ಅದೇನು ಫೈಲ್ ತೆಗೆದು ಅದು 264 ಸರ್ವೆ ನಂಬರ್ ತಾಜ್ ಸುಲ್ತಾನ್ಪುರದ್ದು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಎಲ್ಲ ಬಡವರಿಗೆ ಮನೆ ನಿವೇಶನ ಹಕ್ಕುಪತ್ರ ಕೊಟ್ಟು ಮನೆಗಳು ಕಟ್ಟಿಸ್ಕೊಡ್ಬೇಕಂತ ಇವತ್ತು ನಾವು ಒತ್ತಾಯ ಮಾಡಕ್ಕೆ ಹೊರಟ್ಕೊಂತೀವಿ. ನಮ್ಮ ಕಲಬುರಗಿಯ ದಕ್ಷಿಣದ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಅವರು ಅಧಿವೇಶನದಲ್ಲಿ ಅಲ್ಲಿ ಏನೋ ಅವರು ಪಾಪ ಅಧಿವೇಶನದಲ್ಲಿ ಮಾತನಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಂದು ರಂಗ ಭೂಮಿಯಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೋ ಅಂತ ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಬಹಳ ಆಕ್ರೋಶಭರಿತವಾದಂಥ ಮಾತುಗಳನ್ನು ಹೇಳಿ ಎದ್ದೇಳಿ ರೈತರೇ ಅಂತ ಹೇಳಿ ಕೈಗಳನ್ನು ಮಾಡಿ ರೈತರಿಗಾಗಿ ಎಲ್ಲ ಶಾಸಕರು ಎದ್ದೇಳಬೇಕು ಅಂತನೋ ಮಾತನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ತರುವಂಥದ್ದು, ಮೊದಲು ತಮ್ಮ ಮತಕ್ಷೇತ್ರದಲ್ಲಿ ನಮ್ಮ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಇವತ್ತು ಅವರ ಗಮನಕ್ಕೆ ಇದೇನೋ ಇಲ್ಲೋ ಗೊತ್ತಿಲ್ಲ. ಮೊದಲು ಅಲ್ಲಂ ಪ್ರಭು ಪಾಟೀಲ್ರು ಎದ್ದೇಳಬೇಕಾಗಿದೆ. ಅವರು ಏನೋ ಗಾಢವಾದಂಥ ನಿದ್ರೆಯಲ್ಲಿದ್ದಾರೆ. ಕುಂಭಕರ್ಣನ ನಿದ್ರೆಯನ್ನು ಇವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಾರೆ. ಆ ನಿದ್ರೆಯಿಂದ ಮೊದಲು ಅವರು ಎದ್ದೇಳಬೇಕಾಗುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ ಇವತ್ತು CA ಸೈಟನ್ನು 5ರಷ್ಟು ದರದಲ್ಲಿ ಅವರಿಗೆ ಬಹಳಷ್ಟು ಕಡಿಮೆ ದರದಲ್ಲಿ ಇವತ್ತು ಅವರಿಗೆ ಅಲಾಟ್ಮೆಂಟನ್ನು ಇವತ್ತಿನ ದಿವಸ ಆಗಿರುವಂಥದ್ದು ಬಗ್ಗೆ ನಾವು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ಲಿ CA ಸೈಟನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಭಾಳಷ್ಟು ಹೊರೆಯನ್ನು ಹಾಕಿ, ಯಾಕಂತಂದರೆ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ಅದು ತಮ್ಮ ಸ್ವಂತ ಆದಾಯವನ್ನು ಉತ್ಪನ್ನವನ್ನು ಮಾಡಿ ಇವತ್ತು
ಕಲಬುರಗಿಯ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನು ಕೊಡುವಂಥ ಒಂದು ಸಂಸ್ಥೆ. ಅದಕ್ಕೆ ಅಲ್ಲಿನ ಕಮಿಷನರ್ ಆಗಲಿ ಅಲ್ಲಿನ ಅಧಿಕಾರಿಗಳು ಇವತ್ತು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಕಡಿಮೆ ದರವನ್ನು ಕೊಟ್ಟು ಇವತ್ತು ನಿವೇಶನವನ್ನು ಹಂಚಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನುವ ರಿಪೋರ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಆ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಇವತ್ತು ಅವರಿಗೆ ಭಾಳಷ್ಟು ಕಡಿಮೆ ದರದಲ್ಲಿ ಇವತ್ತು ಈ CA ಸೈಟನ್ನು ಹಂಚಿಕೆಯನ್ನು ಆಗಿದೆ. ಒಂದು ಕಡೆ GDAಗೆ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಭಾಳ ತುಂಬ ನಷ್ಟ ಆಗಿದೆ. ಮತ್ತೊಂದು ಕಡೆ ಏನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೋಟ್ನೂರು ದರ್ಯಾಪುರ್ ಸೈಟ್ ಏನಿದೆ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ನಲ್ಲಿ, ಅಲ್ಲಿನ ಸುಮಾರು 40 ರೈತರಿಗೆ ಸುಮಾರು 150 ಎಕರೆ ಭೂಮಿಯನ್ನು, ಅವರ ರೈತರ ಭೂಮಿಯನ್ನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ತಗೊಂಡು ಅಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಮಾರಾಟ ಮಾಡಿದ್ರು ಕೂಡ ಅವರಿಗೆ ರೈತರಿಗೆ ಏನು ಪರಿಹಾರ ಸಿಗಬೇಕಾಗಿತ್ತು ಆ ಪರಿಹಾರ ಇನ್ನೂ ಕೂಡ ಇವತ್ತು ಆ ರೈತರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ನಿಮಗೆ ಬೇಕಾದಂಗೆ ಅಲ್ಲಿ ನಿವೇಶನಗಳನ್ನು ಉಚಿತವಾಗಿ ಕೊಡ್ತೀರಿ, ಆದರೆ ರೈತರಿಗೆ ಸಿಗಬೇಕಾಗಿದ್ದಂಥ ನ್ಯಾಯವಾದಂಥ ಹಣ ಅವರು ಭೂಮಿ ಕಳ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಇಲ್ಲಿವರೆಗೂ ಕೂಡ ಕೋರ್ಟ್ಗಳ ಆದೇಶ ಮಾಡಿದ್ರು ಕೂಡ ಅವರಿಗೆ ದುಡ್ಡನ್ನು ಇವತ್ತಿನ ದಿವಸ ನಿಮ್ಗೆ ನೀಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಇವತ್ತು ನಮ್ಮ ಅಲ್ಲಂ ಪ್ರಭು ಪಾಟೀಲರು ಇದರಲ್ಲಿ ವಿಫಲರಾಗಿದ್ದಾರೆ ಅಂತನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದು ಅಷ್ಟೇ ಅಲ್ಲ, ಇವತ್ತು ಏನು ನಿವೇಶನವನ್ನು ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ನಲ್ಲಿ ನಿವೇಶನಗಳನ್ನು ಖರೀದಿ ಮಾಡಿರುವಂಥ ನಮ್ಮ ಕಲಬುರಗಿಯ ಜನರು ಅವರಿಗೆ ಮನೆ ಕಟ್ಟೋಕ್ಕೂ ಕೂಡ ಇವತ್ತು ಆಗ್ತಾ ಇಲ್ಲ. ಅಲ್ಲಿ ಮನೆ ಕಟ್ಟಲಿಕ್ಕೆ ಇವತ್ತು ಆ ಪ್ಲಾಟಿನ ಅನೇಕ ಜನ ತಗೊಂಡಿರುವಂಥ ಜನರು ನನಗೂ ಕೂಡ ಬಂದು ಮನವಿ ಮಾಡಿಕೊಂಡಿದ್ದಾರೆ. ನಿವೇಶನ ಕೊಟ್ಟಿದ್ದಾರೆ, ನಮ್ಮಿಂದ ದುಡ್ಡು ಪಡ್ಕೊಂಡಿದ್ದಾರೆ, ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ನಮಗೆ ನಾವು ನಿವೇಶನ ಕಟ್ಟಲಿಕ್ಕೆ ಹೋದರೆ ನಮಗೆ ಕರೆಂಟ್ ಸಿಗ್ತಾ ಇಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಸ್ಟ್ರೀಟ್ ಲೈಟ್ಗಳು ಇಲ್ಲ. ಹೀಗಾಗಿ ನಾವು ಮನೆ ಕಟ್ಟೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತನೋ ಮಾತನ್ನು ಇವತ್ತು ಅಲ್ಲಿನ ತೊಗೊಂಡಿರುವಂಥ ಪ್ಲಾಟಿನ ಮಾಲೀಕರು ಕೂಡ ಇವತ್ತಿನ ದಿವಸ ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಹೀಗಾಗಿ ನಾನು ನಮ್ಮ ಅಲ್ಲಂ ಪ್ರಭು ಪಾಟೀಲರು ದಯಮಾಡಿ ತಮ್ಮ ಈ ಒಂದು ಅವಧಿಯಲ್ಲಿ ನಮ್ಮ ಭಾಗದ ರೈತರಿಗೆ ತಾವು ಎಷ್ಟು ಬೆಳೆ ಹಾನಿಯ ಇನ್ಶೂರೆನ್ಸನ್ನು, ಕ್ರಾಪ್ ಇನ್ಶೂರೆನ್ಸನ್ನು ನೀವು ಕೊಡಿಸಿದ್ದೀರಿ, ಎಷ್ಟು ರೈತರ ಭೂಮಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ತಾವು ನೀರನ್ನು ಕೊಟ್ಟಿದ್ದೀರಿ, ನಮ್ಮ ಕೆರೆ ತುಂಬುವಂಥ ಯೋಜನೆ ಹಿಂದಿನ ಸರ್ಕಾರ ಕೊಟ್ಟಿದ್ದು ಅದು 3 ವರ್ಷ ಆದರೂ ಕೂಡ ಇನ್ನೂವರೆಗೆ ಅದು ಮುಗಲಿಕ್ಕೆ ಆಗ್ತಾ ಇಲ್ಲ. ಕಲಬುರಗಿಯ ಜನರಿಗೂ ಕೂಡ ಇವತ್ತು 24/7 ಕುಡಿಯೋ ನೀರಿನ ಯೋಜನೆ ಅದು ಕೂಡ ಇವತ್ತು ಜನರಿಗೆ ಈ ಒಂದು ಬೇಸಿಗೆಯಲ್ಲಿ ಮತ್ತು ಮಳೆ ಏನು ಕಡಿಮೆ ಇದೆ ಇಂಥ ಸಮಯದಲ್ಲಿ ಇವತ್ತು ನಮಗೆ ಕಲಬುರಗಿಯ ಜನರಿಗೂ ಕೂಡ ನೀರನ್ನು ಕೊಡಲಿಕ್ಕೆ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇಲ್ಲ. ನಮ್ಮ ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕೊಟ್ಟಿರುವಂಥ ಅನುದಾನ ನನಗನ್ಸುತ್ತೆ ಮೊದಲನೇ ಬಾರಿಗೆ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಬೆಂಗಳೂರಿಗೆ ಆ ಅನುದಾನ ತೊಗೊಂಡೋಗಿ ಅಲ್ಲಿ ಟೆಂಡರ್ ಕರೀತಾರೆ. ಹಿಂದೆ ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ. ಏನು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಆ ಒಂದು ಸಾಮರ್ಥ್ಯ ಇಲ್ಲನೋ ಅಥವಾ ಇಲ್ಲಿ ಕೊಟ್ಟಿರುವಂಥ ಅನುದಾನ ಬೆಂಗಳೂರು ಹಂತದಲ್ಲಿ ಟೆಂಡರ್ ಆಗ್ತಾ ಇರುವಂಥದ್ದು ನೋಡಿ ಇದರಲ್ಲಿ ಭಾಳಷ್ಟು ಅವ್ಯವಹಾರಗಳು ಇವತ್ತು ಕಂಡು ಬರ್ತಾ ಇದೆ. ಈ ರೀತಿಯಾದಂಥ ಆಡಳಿತ ಜನರು ಇವತ್ತು ಇವರ ಒಂದು ಆಡಳಿತದಿಂದ ಕಿಡಿಶಾಪ ಹಾಕ್ತಾ ಇದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ ಸಹ ಪ್ರಾಯೋಜಕರು शकायना बैप्टिस्ट एकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.